ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಸುಮಾರಾಗಿದ್ದೀವಿ. ನೋಡಿರ್ತೀರ ತಮ್ಮನೇಲಲ್ಲಿ ಏನಂತ. ಸೊ ಮಮ್ಮಿಗೆ ಕೈ ಏಟಾಗಿತ್ತು. ಬಟ್ ನಮ್ಮಮ್ಮಂಗೆ ನಮ್ಮಮ್ಮನೇ ಹೇಳ್ತಾರೆ ಏನಾಯಿತು, ಹೆಂಗೆ, ಏನು ಕತೆ ಅಂತ. ಇಟ್ಸ್ ಆ್ಯಕ್ಚುಲಿ ಕೈ ಅನ್ನೋಕ್ಕೆ ಫಿಂಗರ್ ಇಂಜುರಿ ಆಗಿರೋದೇನೋ ಈ ಕೈ ಅನಿಸುತ್ತೆ ಮೋಸ್ಟ್ಲಿ. ತೋರಿಸ್ತೀನಿ, ಮಮ್ಮಿನೇ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಲೈಕ್ ಫ್ರಮ್ ಪಾಸ್ಟ್ ಒಂದು 2 months ಏನೋ ಒಂದು ಆಗ್ತಾನೆ ಇದೆ ಗೈಸ್, ಏನು ಅಂತ ಗೊತ್ತಿಲ್ಲ. ಫಸ್ಟು ನಮ್ಮಮ್ಮಂಗೆ ಕಾಲು ಆಪ್ರೇಷನ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ದಿನ ಚೆನ್ನಾಗಿತ್ತು, ಹುಷಾರಾಗ್ತಿದ್ದಾರೆ ಅನ್ನುವಾಗ ಇನ್ನೊಂದು ಕಾಲು ನೋವು ಅಂತಂದರು. ಮತ್ತು ಅದನ್ನು ತೋರಿಸಿದಾಗ ಅದು ಸ್ವಲ್ಪ ಅದೇ ಥರ ಪ್ರಾಬ್ಲಮ್ಮು ಅಂತ ಅಂದರು. ಬಟ್ ಅದನ್ನು ಇನ್ನೂ ನಾವೇನು ಮತ್ತೆ ತೋರ್ಸೋಕ್ಕೆ ಹೋಗಲಿಲ್ಲ, ನೋಡೋಣ ಅಂತ. ಅದಾಯಿತು. ಅದಾದಮೇಲೂ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಅದು ಇದು. ಆಮೇಲೆ ನಾನು ಕಾಲು ಏಟ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮಮ್ಮಿಗೂ ಕೈ ಬಿದ್ದೇನೋ ಏಟ್ ಮಾಡಿಕೊಂಡ್ರು, ಫಿಂಗರು, ಅದು ಇಂಜುರಿ ಆಯಿತು. ಹೀಗೆ ಒಂದ್ರ ಮೇಲೆ ಒಂದು ಏನಾದರೂ ಒಂದು ಆಗ್ತಾನೇ ಇದೆ. ಆ್ಯಂಡ್ ಆಲ್ಸೋ ತುಂಬ ಒಂದು ಫ್ರಮ್ 2 months ಈಗ ಸಮಥಿಂಗ್ ಇಸ್ ನಾಟ್ ಓಕೆ ಅನ್ನೋ ಫೀಲಿಂಗ್ ಜಾಸ್ತಿ ನಮಗೆ. ಮೇ ಬಿ ದೃಷ್ಟಿನೋ ಏನು ಗೊತ್ತಿಲ್ಲ ಗೈಸ್. ಇವತ್ತಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ, ಬಟ್ ಸಮಥಿಂಗ್ ಇಸ್ ನಾಟ್ ಓಕೆ ಅನ್ನೋದಷ್ಟೇ ಗೊತ್ತು ನಮಗೆ. ತುಂಬ ತಲೆ ಕೆಟ್ಟೋಗ್ಬಿಟ್ಟಿದೆ ಗೈಸ್, ಏನಂತ ನನಗೂ ಐಡಿಯಾ ಇಲ್ಲ. ನೋಡೋಣ. ಸೊ ಫಸ್ಟ್ ಇವಾಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿದೆ. ಇವತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಬೇಕು. ಫಸ್ಟ್ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಎಲ್ಲ ಮಾಡಿ ಆಮೇಲೆ ನಮ್ಮ ಮಮ್ಮಿ ನಮ್ಮ ಮಾತಾಡ್ಸೋಣ, ಓಕೆನಾ? ಸೊ ಗೈಸ್, ಪೂಜೆ ಎಲ್ಲ ಮಾಡಿ ಮುಗಿಸಿದಾಯಿತು. ಸೊ ಡನ್ ವಿತ್ ಪೂಜೆ. ಇವಾಗ ಬ್ರೇಕ್ಫಾಸ್ಟ್ ಮಾಡುವಂಥ ಸಮಯ. ಸೊ ಗೈಸ್, ಪೂಜೆ ಎಲ್ಲ ಮಾಡಿ ಸ್ಟ್ರಾಂಗಾಗಿ ದೇವ್ರನ್ನ ಬಿಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಲಕ್ಷ್ಮೀ ಅಮ್ಮ ನಮಗೆ ಹೂವು ಕೊಡ್ತು. ಸೊ ಆಯಿತು, ಅಷ್ಟೇ. ಇವಾಗ ಪೂಜೆ ಎಲ್ಲ ಮಾಡಿದ್ದೀನಿ. ಇವಾಗ ಸ್ವಲ್ಪ ಆಫೀಸ್ ಕೆಲಸ ಇದೆ. ಆಫೀಸ್ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ಟು ಒಂಚೂರು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ, ಓಕೆ? ಇದೇ ಇವತ್ತಿನ ನನ್ನ ಬ್ರೇಕ್ಫಾಸ್ಟು. ಒಂದು ನಿಮಿಷ ಇರಿ. ಸೊ ಇದು ಬೇಸಿಕ್ಲಿ ಏನಂದರೆ, ಟೈಮ್ ಆಲ್ರೆಡಿ 12 ಆಯಿತು. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟ್ನ ಇದು ಬ್ರೇಕ್ಫಾಸ್ಟ್ ಅಂದರೆ ಇದು ಮಾಲ್ಟ್ ಆಯಿತಾ. ನೀವು ಇದು ಜೀನಿ ಅಂತ ನೋಡಿರ್ತೀರಲ್ಲ, ಆ ಜೀನಿ ಬಂದು ಆ್ಯಕ್ಟಿವ್ ಅಂದರೆ ನಮ್ಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡ್ತಾರಂತ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಇದನ್ನು ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು 20 ಥರ ಕಾಳುಗಳು ಅಂದರೆ ಸಜ್ಜಾ, ನವಣೆ, ಆರ್ಕೆ, ಈ ಥರ ಎಲ್ಲ ಸಿರಿಧಾನ್ಯಗಳನ್ನ ಹಾಕಿ, ರಾಜ್ಮಾ, ಡ್ರೈ ಫ್ರೂಟ್ಸು, ಈ ಥರ ಒಂದು 19 ರೀತಿ ಎಲ್ಲ ಕಾಳುಗಳನ್ನ ಹಾಕಿ ಒಂದು ಬ್ರೇಕ್ಫಾಸ್ಟ್ ಮಾಡಿರೋದು. ಇಟ್ಸ್ ವೆರಿ ವೆರಿ ಹೆಲ್ತಿ. ಆ್ಯಂಡ್ ಮೂಳೆಗಾಗಿರ್ಬೋದು, ಎಲ್ಲದಕ್ಕೂ, ಎಲ್ಲ ಥರದಕ್ಕೂ. ಆ್ಯಂಡ್ ಆಲ್ಸೋ ಇದನ್ನು ಕುಡಿದ್ರೆ ಸಣ್ಣ ಆಗ್ತಾರಪ್ಪ. ಅಂದರೆ ಇಟ್ಸ್ ಎ ಡಯಟ್ ಫುಡ್ ಆ್ಯಸ್ ವೆಲ್. ತುಂಬ ಚೆನ್ನಾಗಿರುತ್ತೆ ಕೂಡ. ಇದನ್ನು ಬೆಸ್ಟ್ ಬ್ರೇಕ್ಫಾಸ್ಟಲ್ಲಿ ಇದನ್ನು ಮಾಡ್ಕೊಬೋದು ನೀವು. ಸೊ ನಮ್ಮ ಮಮ್ಮಿ ಮಾಡಿದ್ದು ಫಸ್ಟ್ ಇದನ್ನೆಲ್ಲ ಅದೇನೋ ಒಣಗಾಕಿ ಆಮೇಲೆ ನೆನೆಸಿ ಪುಡಿ ಮಾಡಿ ಆಮೇಲೆ ಇದನ್ನು ಮಾಲ್ಟ್ ಥರ ಮಾಡಿ ಇದನ್ನು ಕೊಡ್ತಾ ಇರೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಕುಡಿಯೋದು ಕೂಡ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಬೇಕಾದ್ರೆ ನಿಮ್ಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ರೆಸಿಪಿ ಹೆಂಗೆ ಮಾಡೋದು ಅಂತ ನಾವು ಕಮೆಂಟ್ ಮಾಡಿ, ನಮ್ಮ ಮಂಕಲ್ ಬೇಕಾದ್ರೆ ಒಂದ್ಸತಿ ಮಾಡಿಸ್ತೀನಿ. ಇಟ್ಸ್ ವೆರಿ ಹೆಲ್ತಿ. ಶುಗರ್ ಆಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ ಸಿಕ್ಕಾಬಿಟ್ಟೆ ಹೆಲ್ತಿ. ಸೊ ಇದು ಕುಡಿದ್ಬಿಟ್ಟು ರೆಡಿ ಆಗ್ತೀನಿ, ಓಕೆನಾ? ಸೊ ರೆಡಿಯಾಗಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ರೆಡಿಯಾಗಿನ ಮುಂಚೆ ಕ್ವಿಕ್ಕಾಗೆ ಐ ಹ್ಯಾವ್ ಟು ಶೋ ಒನ್ ಮೋರ್ ನಂದು ಒನ್ ಆಫ್ ದ ಬೆಸ್ಟ್ ಸ್ಕಿನ್ ಸೀಕ್ರೆಟ್. ಸೊ ಯಾವುದು ಅಂತ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ನಾನೀಗ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ಸೀರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 10x ನಯಾಸನಮಿಡ್, 5x ವೈಟಮಿನ್ ಸಿ ಆ್ಯಂಡ್ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ ಇದೆ. ಇದು ನಮ್ಮ ಸ್ಕಿನ್ಗೆ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಇದು ನಮ್ಮ ಸ್ಕಿನ್ನ ವಿಸಿಬಲಿ ಬ್ರೈಟ್ ಮಾಡುತ್ತೆ ಇನ್ ಜಸ್ಟ್ 3 days. ಆ್ಯಂಡ್ ಇದು ತುಂಬಾನೇ ಲೈಟ್ ವೇಟ್ ಟೆಕ್ಸ್ಚರ್ ಆಗಿದೆ ಆ್ಯಂಡ್ ಕ್ವಿಕ್ ಆಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಸೀರಮ್ ನಿಮ್ಮ ಸ್ಕಿನ್ನಲ್ಲಿರೋ ಡಲ್ನೆಸ್ನ ರಿಮೂವ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಈ ಸೀರಮ್ನ 2 to 3 drops ನನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊತೀನಿ. ನೆಕ್ಸ್ಟ್ ಐ ಫಾಲೋ ವಿತ್ ಎ ಮಾಯಿಶ್ಚರೈಸರ್. ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ದಿಸ್ ಇಸ್ ಅವೈಲೇಬಲ್ ಆನ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಆ್ಯಂಡ್ ಹಿಮಾಲಯ ವೆಬ್ಸೈಟ್ ಆ್ಯಂಡ್ ಆ್ಯಪ್. ಲಿಂಕ್ ನಾ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬೇಗ ಹೋಗಿ ಬೈ ಮಾಡಿ. ಥ್ಯಾಂಕ್ ಯು. ಓಕೆ ಗೈಸ್, ಸಿ ನಮ್ಮಮ್ಮ ಇಲ್ಲೇ ಇದ್ದಾರೆ. ಪೂರ್ಣಿಮಾ ಅವರೇ, ತೋರಿಸಿ ನಿಮ್ಮ ಕೈನ. ತೋರಿಸಿ ಪೂರ್ಣಿಮಾ, ಹಿಂಗೆ ಕೈ ನೋಡ್ರಿ. ಇದು ನಮ್ಮಮ್ಮ ಕೈ ಏಟಾಗಿರೋದು. ಅಂದರೆ ಇದು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ರೈಟ್ ಹ್ಯಾಂಡು. ರೈಟ್ ಹ್ಯಾಂಡ. ರೈಟ್ ಹ್ಯಾಂಡು. ಸೊ ರೈಟ್ ಹ್ಯಾಂಡಲ್ಲಿ ಈ ಫಿಂಗರ್ಗೆ ಟೇರ್ ಆಗಿತ್ತು. ಫಸ್ಟು ಹೆಂಗಾಯಿತು ಅಂತ ಹೇಳ್ತಾರೆ ನಮ್ಮಮ್ಮನೇ. ಆಮೇಲೆ ನಾನು ಡಾಕ್ಟ್ರ್ ಏನು ಹೇಳಿದ್ರು ಅಂತ ನಾನು ಹೇಳ್ತೀನಿ. ಹೇಳ್ಬಿಡಿ ಹೆಂಗಾಯಿತು.
ಅಲ್ಲಿ ನಿಂತ್ಕೊಂಡಿದ್ನ ಸಿಗ್ನಲ್ ಬಿಡ್ತಾ ಹಾ. ಬರ್ಬೇಕಾದ್ರೆ ಜೊಮ್ಯಾಟೋದ ಯಾರು ಬಂದ, ನಾನು ರೈಟ್ ತಗೋತಾ ಇದ್ನ, ಅವ್ನು ಇಮಿಡಿಯೇಟ್ ರೈಟ್ ಓ ನಾನು ಫಸ್ಟ್ ರೈಟ್ ತಗೊಂಡೆ ಹಿಂಗೆ, ಅವ್ನ ಪಕ್ಕದಲ್ಲಿ ಅವ್ನು ಇಮಿಡಿಯೇಟ್ ರೈಟ್ ತಗೋಬಿಟ್ಟ, ನನ್ನ ಕೆಳಗಡೆ ಗಾಡಿ ಸ್ಕಿಡ್ ಆಗಿ ಏನಂತ ಬಿದ್ದೋಯ್ತು. ಇದು ಬ್ರೇಕ್ ಅಲ್ಲ ಕೈ, ಬ್ರೇಕ್ ಇಟ್ಬಿಟ್ಟು ಕೈ ಮೇಲೆ ಹೊಸಕೆರೆಹಳ್ಳಿ ಸಿಗ್ನಲ್ ಬರುತ್ತಲ್ಲ ಅಲ್ಲಿ ಬಿದ್ದೆ. ಅದೇನಂತೂ ಕೈ ಮೇಲೆ ಬಿದ್ದೋಯ್ತು. ಕೈ ಮೇಲೆ ಬಿದ್ದು ಅವಾಗ ಏನು ಅನ್ಸಿಲ್ಲ, ಫುಲ್ ಕೈಯೆಲ್ಲ ಕಾಲೆಲ್ಲ ಫುಲ್ ಎಲ್ಲ. ಆಮೇಲೆ ಏನು ಮಾಡಿದೆ, ಮಿರರೆಲ್ಲ ಕ್ರಾಸ್ ಆಗ್ಬಿಟ್ಟಿತ್ತು. ನಿಂದೊಂದು ಭಯ ನನಗೆ, ಮತ್ತೆ ಕಾಲು ಐತೈತೆ ಕೈ ಏಟಂತ ಹೋಗ್ಬಿಟ್ಟು ಇದ್ರ ಹತ್ರ ಗ್ಯಾರೇಜ್ ಹತ್ರ ಹೋಗಿ ಮಿರರೆಲ್ಲ ಸರಿ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಆರಾಮ್ಸೆ ಕೂತಿ ಆಮೇಲೆ ಬಂದೆ ಹೇಳಿಲ್ಲ ಅವಾಗ್ಲೂ, ಕೈ ಕುಟ್ಟಕ್ಕೋಗಿ ಜಜ್ಕೊಬಿಟ್ಟೆ ಅಂತ ಹೇಳ್ದೆ. ಜೊಮ್ಯಾಟೋದನ್ನು ಮಾಡಿದ್ದು ನಾನು ರೈಟ್ ತಗೊಂಡೆ. ಅವ್ನು ಇಮಿಡಿಯೇಟ್ ನನಗೆ ಏನಂತ ಹೇಳ್ತಾರೆ ಅದಕ್ಕೆ, ರೈಟ್ ತಗೋಬೇಕಾದ್ರೆ ಅವನು ಇಮಿಡಿಯೇಟ್ ರೈಟ್ ತಗೋಬಿಟ್ಟ. ನಾನು ಸೊ ಅದೇನಾಗಿರೋದಂದ್ರೆ ನಮ್ಮ ಮಮ್ಮಿಗೆ ಕೈ ಗಾಡಿ ಏನಾಗ್ಬಿಟ್ಟಿದೆ, ಕೈ ಮೇಲೆ ಬಿದ್ದುವಾಗ ಈ ಫಿಂಗರ್ ಮೇಲೆ ಅದು ಕೈ ಅಂದರೆ ಗಾಡಿ ಬಿದ್ದೋಗ್ಬಿಟ್ಟಿದೆ. ಅದರಿಂದ ಈ ಫಿಂಗರ್ ಡ್ಯಾಮೇಜ್ ಆಯಿತು. ಡ್ಯಾಮೇಜ್ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ, ನೀರು ಹಾಕಂಗಿಲ್ಲ, ಕೈ ಹಿಂಗಿಲ್ಲ. ಸೊ ಏನಂದ್ರೆ ಇಲ್ಲಿ ಏನದು ಕಾಟನ್ ಹಾಕಿ ಹಿಂಗೆ ಕೂರ್ಸಿದಾರೆ, ಅದು ಟೈಟಾಗೆ ಕೂರ್ಬೇಕು ಈ ಫಿಂಗರು ಅಂತ. ಹಂಗಾಗಿ ನೀರು ಹಾಕಂಗಿಲ್ಲ ಪೂರ್ಣಿಮಾ, ಕೆಲಸನೂ ಮಾಡಂಗಿಲ್ಲ, ಮಾಡಕ್ಕಾಗ್ತಿಲ್ಲ, ಈ ಕೈ ಏನು ಮಾಡಕ್ಕಾಗ್ತಿಲ್ಲ. ಸ್ಪೆಷಲಿ ಅವರಿಗೆ ಮನೆ ಒರೆಸ್ಬೇಕು ಹಿಂಡಕ್ಕೂ ಅದು ಪ್ರಾಬ್ಲಮ್. ಏನು ಪಾತ್ರೆ ತೊಳಿಯಕ್ಕಾಗ್ತಿಲ್ಲ ಎಲ್ಲ. ನೋಡ್ರಿ ಅದೇ ಕೈಯಲ್ಲೇ ನಮ್ಮಮ್ಮ ಸರ್ಕಸ್ ಮಾಡಕ್ಕೆ ಹೋಗ್ತಾ ಇರ್ತಾರೆ ಯಾವಾಗ. ಸೊ ಬೆಳಗ್ಗೆ ಪಲಾವು ನಮ್ಮಮ್ಮನೇ ಮಾಡಿದ್ದು. ಆ್ಯಂಡ್ ಗೈಸ್ ಏನು ಗೊತ್ತಾ ವಿಷಯ, ನಾನಂತೂ ನಮ್ಮ ಮಮ್ಮಿಗೆ ತುಂಬ ಹೆಲ್ಪ್ ಮಾಡ್ಕೊಡ್ತೀನಿ. ಕೈ ಆದಾಗಿರ್ತದೆ ಏನೂ ಮಾಡಲ್ಲ, ಸುಮ್ಮನೆ ಹೇಳಿ ಮಮ್ಮಿ, ನಾನೇ ಗೈಸ್ ಪಾತ್ರೆನ ನಾನೇ ತೊಳಿಯೋದು. ಹುಸಿ ಪಾತ್ರೆ ಹಾಕಲ್ಲ, ನಮ್ಮಮ್ಮ ತಿಂದು ಹಾಕ್ತಾ ಇರ್ತಾರೆ. ಎಲ್ಲ ಕೈ ಕ್ಲೀನ್ ಮಾಡಿರ್ತೀನಿ, ಕ್ಲೀನ್ ಮಾಡ್ಕೊಟ್ಟು ಒಂದೇ ಒಂದು ತಟ್ಟೆ ಲಾಸ್ಟ್ ಊಟ ಮಾಡೋದು. ಆ ತಟ್ಟೆನೂ ಸಿಂಕಲ್ಲೇ ಇರುತ್ತೆ, ಏನು ಕ್ಲೀನ್ ಮಾಡಲ್ಲ. ಒಂದೇ ಮಾಡೋದು ನಿಯತ್ತಾಗಿ ಅಂದ್ರೆ ದೇವ್ರ ಪೂಜೆ ಅಷ್ಟೇ. ಮನೆ ಒರೆಸಿಲ್ಲ ನಾನು. ಒಂದೇ ಒಂದ್ಸ ಮನೆ ಒರೆಸಿದ್ಲು ಇಲ್ಲಿ ಕುತ್ಕೊಂಡ್ರೆ ಅಲ್ಲೆಲ್ಲ ಫುಲ್ಲು ಏನು ಬರೆ ಇದೆಲ್ಲ ಸುಳ್ಳು ಹೇಳ್ತಾ ನಮ್ಮಮ್ಮ. ನಿಜವಾಗ್ಲೂ ನಾನು ತುಂಬಾ ಚೆನ್ನಾಗಿ ಮನೆ ಒರೆಸ್ತೀನಿ. ನಮ್ಮಮ್ಮ ಹೆಂಗಂತಾನೆ ನಾನು ಹೆಂಗೆ ಒರೆಸಿದ್ರು ಅಷ್ಟೇ ಆಯ್ತಾ, ನಾನು ಸುಮ್ ಕುತ್ಕೊಂಡ್ಬಿಡಿಮ್ಮ ಚೆನ್ನಾಗಿ ಒರೆಸಿರ್ತೀನಿ. ನಾನು ಒಳಗಡೆ ಹೋಗಿದ ತಕ್ಷಣ ಬಂದ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಒರ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ನಮ್ಮ ಮಮ್ಮಿ. ನಾನು ನೀಟಾಗಿ ಒರೆಸಿರ್ತೀನಿ, ಸುಳ್ಳು ಹೇಳ್ತಾರೆ. ಒಂದ್ 2 ಅವರ್ ಆಗಿರುತ್ತೆ ಮನೆ ಒರ್ಸಕ್, ಅಷ್ಟು ಕಷ್ಟಪಟ್ಟು ಒರೆಸಿದ್ರು ಬಂದ್ಬಿಟ್ಟು ಚೆನ್ನಾಗಿ ಒರ್ಸಿಲ್ಲ ಅಂತ. ನಾನೇನ್ ಅದಕ್ಕೆ ಒರ್ಸೋದೇ ಇಲ್ಲ ನಾನು, ಹಂಗ್ ಮಾಡ್ತಾರೆ. ಏನ್ ಮಾಡಿದ್ರು ಪ್ರಾಬ್ಲಮ್ ನಮ್ಮಮ್ಮಂಗೆ. ಅದಕ್ಕೆ ನಾನು ಏನು ಕೆಲಸ ಮಾಡಲ್ಲ, ಏನ್ ಮಾಡಿದ್ರು ಚೆನ್ನಾಗಿಲ್ಲ, ನೀನ್ ನೀಟಾಗಿ ಮಾಡಲ್ಲ ಅಂತಾರೆ ತಾನೇ. ಯಾಕೆ ಪಾತ್ರೆ ತೊಳಿತೀನಿ, ಆಮೇಲೆ ಕಸ ಗುಡ್ಸಿರ್ತೀನಿ, ಮನೆ ಒರೆಸಿರ್ತೀನಿ, ಇನ್ನೇನ್ ಮಾಡ್ಬೇಕು, ಮನೆ ಕೆಲಸ ಅಲ್ವಾ. ಅದಕ್ಕೆ ಮನೆ ಅಂತೂ ನೀಟಾಗಿ ಒಡ್ಸಲ್ಲ, ಪೂಜೆ ಅಂತೂ ಚೆನ್ನಾಗಿ ಮಾಡ್ತಾಳೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನು ಮಾಡಲ್ಲ. ಮನೆ ಒಡ್ಸೋದ್ ಹೆಂಗ್ ಗೊತ್ತಾ, ಅಲ್ಲಿ ಬಟ್ಟೆ ಅಲ್ಲೇ ಇರುತ್ತೆ, ಅಲ್ಲಿ ಪಾತ್ರೆ ಅಲ್ಲೇ ಇರುತ್ತೆ, ಲೋಟ ಅಲ್ಲೇ ಇರುತ್ತೆ, ಎಲ್ಲ ಅಲ್ಲೇ ಇರುತ್ತೆ, ಮೇಲೆ ಗುಡ್ಸ್ಬಿಡೋದಷ್ಟೇ. ಆಯ್ತು ಬಿಡ್ಕೊಳಿಮ್ಮ, ಏನು ಕೆಲಸ ಮಾಡಲ್ಲ. ಅದಕ್ಕೆ ನಾನು ತೆಗ್ದಾಕ್ಬಿಡ್ಬೇಕಪ್ಪ ಅಂತ ಕೋಪ ಬಂದ್ಬಿಟ್ಟಿದೆ, ಅಷ್ಟು ಆಗ್ಬಿಟ್ಟಿದೆ. ಸೊ ಗೈಸ್ ಏನಂದ್ರೆ ಎಲ್ಲ ಕೆಲಸ ಮಾಡ್ತೀನಿ ನಮ್ಮಮ್ಮ, ಸುಮ್ಮನೆ ವಿಡಿಯೋಗೋಸ್ಕರ ಹಂಗೆ ಸುಳ್ಳು ಹೇಳಿದ್ರು. ಎಲ್ಲ ನಾವೇ ಮಾಡೋದು, ಸುಳ್ಳಿಗೆ ಹೇಳಲ್ಲ, ನಿಜ ಹೇಳ್ತೀನಿ. ಅಲ್ಲ ಎಲ್ಲ ಅಮ್ಮಂದಿರು ಎಷ್ಟು ಚೆನ್ನಾಗಿ ಮಕ್ಳು, ನನ್ನ ಮಗ್ಳು ಹಿಂಗೆ ಮಾಡ್ತಿಲ್ಲ. ನಮ್ಮಮ್ಮ ಏನೂ ಹಂಗೆ ಮಾಡಲ್ಲ, ಬಂದವ್ರ ಮುಂದೆ ಎಲ್ಲ ಮನೆ ಮರಿ ತೆಗಿತಾರೆ. ನಾನೇನಾದ್ರು ಮಾಡ್ಕೊಡ್ತೀನಿ, ಏನು ಮಾಡ್ಬೇಡ, ನಿಂಗೆ ಕಾಲು ಇಟ್ಟಿದ್ದೆ ಏನು ಮಾಡ್ಬೇಡ ಅಂತಾರೆ. ಬಂದವ್ರ ಮುಂದೆ ಅಯ್ಯೋ ಎಲ್ಲ ನಾನೇ ಮಾಡ್ಕೋಬೇಕು, ಕೈಯೆಲ್ಲ ಹಿಂಗೆ ಮಾಡಿ ಇಟ್ಟೈತೆ, ಎಲ್ಲ ತೆಗ್ದು ಬಿಸಾಕ್ಬಿಡ್ತೀನಿ, ನಂಗೆ ಇದೆಲ್ಲ ಯಾಕೆ ಹಾಕೋದು ಮತ್ತೆ ನನ್ನ ಮೇಲೆ ಹೇಳೋದು. ನಾನೇನೋ ಮಾಡೋದು ಕಾಲಿಟ್ಟಾಗಿದೆ ಮಾಡಬೇಡ ಅಂತಾರೆ. ಬಂದವ್ರ ಮುಂದೆ ಮಾತ್ರ ಏನೂ ಮಾಡಲ್ಲ, ಮನೆ ಮರಿ ತೆಗಿತಾರೆ. ದಿಸ್ ಇಸ್ ಟಿಪಿಕಲ್ ಇಂಡಿಯನ್ ಮದರ್ಸ್. ಏನು ಮಾಡಲ್ಲ, ಅದಕ್ಕೆ ಹೇಳ್ತೀನಿ. ಕಂಡಿದ್ದೀನಿ, ಮಾಡ್ತಾಳೆ ಕಸ ಮನೆ ವರ್ಷ 1 ಅವರ್ ಮಾಡ್ತಾಳೆ. ನಾನು ನೋಡಿ ಆಮೇಲೆ ಇನ್ನೊಂದಿರುತ್ತೆ, ಅದು ಹೇಳ್ತಿಲ್ವಾ ನಾವು ನಮಗೆ. ಅಲ್ಲಿ ಕೂತಿರ್ತೀನಿ, ನೀರು ಹೋಗ್ತಾನೆ ಅಡಿಗೆ ಮನೇಲಿ, ಪಾತ್ರೆ ಇರೋದೇ 3-4, 1 ಅವರ್ ಪಾತ್ರೆ ತೊಳೆಯೋದು ಎಲ್ಲ. ಏನಂದ್ರೆ ಆಚೆ ಗಿಡೋ ಕೆಲಸ ಮಾಡ್ಕೊಬಾರ್ದು, ಖುಷಿಯಾಗಿ ಮಾಡ್ಕೊಂಡು ಮನೆ ಕೆಲಸ ಯಾಕೋ ಇನ್ನು ಬರ್ತಾ ಇಲ್ಲ, ಅದು ಯಾಕೋ ತಲೆಗೆ ಹೋಗಲ್ಲ. ಇನ್ನೊಂದು ಗೈಸ್ ಆಮೇಲೆ ನಮ್ಮನೆ ಪ್ಲಾಂಟ್ಸ್ ಎಲ್ಲರೂ ತುಂಬ ಕೇಳ್ತಿದ್ರು ನೋಡಿ. ಇದು ನಮ್ಮನೆ ಪ್ಲಾಂಟ್ಸ್. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿದೆ.
ಎಷ್ಟು ಕೊಟ್ಟಿದ್ದೆ ಅಂತ ಪೂರ್ಣಿಮಾ? 950. 950 ಅಲ್ಲ, ಹಾಂ ಇನ್ನೂ ಕಮ್ಮಿನೇ. 950. ಹೌದಾ, 900 ರೂಪಾಯಿ ಏನೋ ಮುಂದೆ 950 ಅನ್ಸುತ್ತೆ ಇದು ಪ್ಲಾಂಟ್ ಸ್ಟ್ಯಾಂಡು. ಆಮೇಲೆ ಇನ್ನೇನಂದರೆ ತುಂಬ ಜನ ಮೀಶೋ ಅಲ್ಲಿ ಚೆನ್ನಾಗಿಲ್ಲ ಅಂತೀರಾ. ಆ್ಯಕ್ಚುಲಿ ಮೀಶೋಲ್ಲಿ ನಾವು ಆರ್ಡ್ರ್ ಮಾಡಿರೋದ್ರೆ ಚೆನ್ನಾಗಿ ಬಂದಿರುತ್ತೆ. ಬಟ್ ನೀವೇನು ಮಾಡ್ಬೇಕಂದ್ರೆ ಆರ್ಡ್ರ್ ಮಾಡುವಾಗ ಸ್ಟಾರ್ ರೇಟಿಂಗ್ಸ್ ನೋಡ್ರಿ. ಒಂದೇ ಪ್ರಾಡಕ್ಟೇ ಡಿಫ್ರೆಂಟ್ ಪ್ರೈಸಿಂಗ್ಸಲ್ಲಿ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ವೆಂಡರ್ಸ್ಗಳು ಸೆಲ್ ಮಾಡ್ತಾ ಇರ್ತಾರೆ ಮೀಶೋ ಅಲ್ಲಿ. ಅವಾಗ ನೀವು ರೇಟಿಂಗ್ಸ್ನ ಚೆಕ್ ಮಾಡಬೇಕು. ರೇಟಿಂಗ್ಸ್ ಚೆನ್ನಾಗಿ 4+ ಇರೋ ರೇಟಿಂಗ್ಸ್ ತೊಗೊಂಡಾಗ ಚೆನ್ನಾಗೇ ಬರುತ್ತೆ. ನೋಡಿ, ನಾನು ಇದಲ್ಲೇ ತಗೊಂಡು ಚೆನ್ನಾಗಿದೆ. ಇದೆಲ್ಲ ನಮ್ಮ ಮಮ್ಮಿ ಪಾಟ್ಸ್ ಎಲ್ಲ ನಿಯರ್ ಬೈ ನಮ್ಮ ಮನೆ ಹತ್ರ ಒಬ್ಬರು ಮಾಡ್ತಿದ್ರು, ನರ್ಸರಿ. ಅವರು ಯಾಕೋ ಹಾಳಾಯ್ತದು. ಹಂಗೆ ಪ್ಲಾಂಟ್ಸ್ ನೋಡ್ಕೊಳ್ಳೋದು ಕಷ್ಟ. ಏನಾದ್ರೆ ನಮ್ಮಮ್ಮ ಈ ಪ್ಲಾಂಟ್ಸ್ಗೋಸ್ಕರ ಮಾತ್ರೆ ಅಂತ ಅದಂತ ಇನ್ನೇನೋ ತೊಗೊಂಬಂದವ್ರೆ ಮಣ್ಣೊಳಗಡೆ ಹಾಕಕ್ಕೆ. ಓಕೆ, ಇನ್ನೊಂದು ತುಂಬಾ ಇಷ್ಟ ಪ್ಲಾಂಟ್ಸ್. ಅದೇ ಜಾಗ ಇಲ್ಲ ಬೇಸ್, ನಮ್ಮನೆ ಚಿಕ್ಕದು. ಬಟ್ ಅದೆಲ್ಲ ಇದು ಮಾಡೋಕೆ ತುಂಬಾ ಇಷ್ಟ. ಬಟ್ ಜಾಗ ಇಲ್ಲ, ಜಾಗ ಕಮ್ಮಿ. ಬೇರೆ ಏನಾರ ಮನೆ ಶಿಫ್ಟ್ ಮಾಡಿದ್ರೆ ಅವೆಲ್ಲ ಪ್ಲಾಂಟ್ ಎಲ್ಲ ಇಡಬೇಕು ಅಂತ ಆಸೆ, ತುಂಬಾ ಆಸೆ ಪ್ಲಾಂಟ್. ಆ್ಯಂಡ್ ನೋಡ್ರಿ, ಆ್ಯಂಡ್ ಇದೊಂದು ಕತೆ ನಮ್ಮ ಮಮ್ಮಿದು. ಏನಂದರೆ ನೀ ಕ್ಯಾಪ್ ಹಾಕ್ಕೊಳ್ತಾನೇ ಇರಬೇಕು ನಮ್ಮ ಮಮ್ಮಿ. ಸೊ ಏನಂದರೆ, ಸೊ ಬೇಸಿಕ್ಲಿ ಯಾಕೆ ಮಮ್ಮಿ ಕಾಲು ಆಪ್ರೇಷನ್ ಇದೆ ಅಲ್ಲ ಮಮ್ಮಿ, ಈ ಕಾಲು ಆಲ್ರೆಡಿ ಆಪ್ರೇಷನ್ ಆಗಿತ್ತು. ಸೊ ಇನ್ನೂ ಸ್ಟ್ರೆಂತ್ ಬೇಕಂದ್ರೆ ನೀ ಕ್ಯಾಪ್ ಹಾಕ್ಕೊಳ್ಳಿ ಅಂತ ಹೇಳಿದರು. ಅದಾದಮೇಲೆ ಇನ್ನೊಂದು ಕಾಲು ಇದು ಆಪ್ರೇಷನ್ ಆಗಿ ಅದು ಮಾರ್ಕ್ ನೋಡಿ ನಮ್ಮ ಮಮ್ಮಿದು ಆಪ್ರೇಷನ್ ಮಾರ್ಕ್ ಹಿಂಗಿದೆ ಅದೊಂದು. ಆಮೇಲೆ ಈ ಕಾಲು ಆ್ಯಕ್ಚುಲಿ ಏನಂದರೆ ಆಲ್ರೆಡಿ ನಾನು ಹೇಳಿದ್ದೆ, ಇನ್ನೊಂದು ಕಾಲು ಮಮ್ಮಿ ನೋವು ಅಂತಿದ್ರು ಅಂತ. ಆ ಕಾಲು ಫಸ್ಟು ಏನಾಯಿತು ಗೊತ್ತಾ, ಫಸ್ಟ್ ಆ ಕಾಲಿಂದ ನಮ್ಮ ಅಮ್ಮಗೆ ಶುರುವಾಯಿತು. ಆ ಕಾಲು ಆಗಿ ನೋವಾಯಿತು. ಅದು ಸ್ವಲ್ಪ ದಿನ ಹೆಂಗೋ ಆಯಿತು ಬಿಡು, ಆಪ್ರೇಷನ್ ಆಯಿತು ಅಂದಮೇಲೆ ಇನ್ನೊಂದು ಕಾಲು ನೋವು ಅಂತ ಸ್ಟಾರ್ಟ್ ಮಾಡಿದ್ರು. ಇವಾಗ ಡಾಕ್ಟ್ರ್ ನೋಡಿದ್ರೆ ಅದಕ್ಕೂ MRI ಮಾಡಿಸಿ ಅಂತೆಲ್ಲ ಹೇಳಿದ್ದಾರೆ. ಸೊ ಆ ಕಾಲು ಇವಾಗ MRI ಮಾಡಿಸಿ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಇದ್ದಾರೆ. ಇವಾಗ ಅದಕ್ಕೂ ಆ್ಯಕ್ಚುಲಿ ಏನಂದಿರ್ಬೇಕು, ಈ ಕಾಲಂತೂ ಆಪ್ರೇಷನ್ ಆಗದೇ ಇರೋ ಕಾಲಂತೂ ಆ ನೀ ಕ್ಯಾಪ್ ಇಲ್ಲದೆ ಮಮ್ಮಿಗೆ ಸ್ವಲ್ಪ ನಡೆಯೋಕ್ಕೆ ಆಗಲ್ಲ, ಕಷ್ಟ, ತುಂಬ ಕಷ್ಟ. ಸ್ವಲ್ಪ ನಡೀತಿದ್ದೆ, ಇದಂತೂ ನಡೆಯೋದಕ್ಕೆ ಆಗಲ್ಲ. 10 ಹೆಜ್ಜೆ ಇಡಕ್ಕಾಗಲ್ಲ. ನೀರ್ ಕ್ಯಾಪ್ ಹಾಕೊಂಡ್ರೆ ಆರಾಮಾಗಿ ನಡೀಬೋದು. ಬಟ್ ಅದು ಹಾಕೊಂಡಿಲ್ಲ ಅಂದ್ರೆ 10 ಹೆಜ್ಜೆ ಮುಂದೆ ಇಡಕ್ಕಾಗಲ್ಲ. ಕೈ ಪ್ರಾಬ್ಲಮ್ಮು, ಕಾಲ್ ಪ್ರಾಬ್ಲಮ್ಮು, ಈ ಕಾಲ್ ಪ್ರಾಬ್ಲಮ್ಮು, ಟೋಟಲಿ ಎಲ್ಲ ಪ್ರಾಬ್ಲಮ್. ಅದ್ರ ಜೊತೆ ನನ್ನ ಕಾಲು ಕಾಲು ಪ್ರಾಬ್ಲಮ್ಮು. ನಮ್ಮ ಮಮ್ಮಿ ಏನೇನು ಮಾಡಿದ್ರು ಅಂದರೆ, ಫಸ್ಟ್ ಕೈನ ಆಗಿ ನಮ್ಮಮ್ಮ ನಂಗೆ ಹೇಳಲೇ ಇಲ್ಲ. ಏನು ಹೇಳಿದ್ರು ಅಂದರೆ, ಅಡುಗೆ ಮನೆಯಲ್ಲಿ ಕೈ ಏಲಕ್ಕಿ ಏನೋ ಇದು ಮಾಡಿ ಜಚ್ಕೊಂಡ್ಬಿಟ್ಟೆ ಅಂತ ಸುಳ್ಳು ಹೇಳಿದ್ರು. ನಾನು ಏನಾದ್ರು ಬೇಜಾರು ಮಾಡ್ಕೊತೀನಿ ಅಂತ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೇಳ್ತಾ ಇದ್ದಾರೆ, ಆ್ಯಕ್ಚುಲಿ ನನ್ನ ಕಾಲೆಲ್ಲ ಏಟೆಲ್ಲ ಆದಮೇಲೆ ಈ ಥರ ಕೊರಗು ನೋವಾಗ್ತಾನೆ ಇತ್ತು. ಆಮೇಲೆ ನನಗೆ ಹೇಳಿದ್ರು ಏನಂತ, ಇಲ್ಲ ನನಗೆ ಬಿದ್ದೋಗ್ಬಿಟ್ಟು ಕಾಲು ನೋವು ಅದು ಕೈ ನೋವಾಯಿತು ಅಂತ. ಅದು ಡಾಕ್ಟ್ರ್ ಹತ್ರ ಆ್ಯಕ್ಚುಲಿ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ತೋರಿಸಿದಾಗ ಅದು ನಮ್ಮ ಮಮ್ಮಿಗೆ ಏನಾಗ್ಬಿಟ್ಟಿದೆ ಅಂದರೆ, ಈ ಮೂಳೆ ಇದೆಯಲ್ಲ, ಆ ಮೂಳೆ ಯಾಕೋ ಜರ್ಗ್ದಂಗೆ ಅನಿಸ್ತಿದೆ ನನಗೆ. ಇಟ್ಸ್ ನಾಟ್ ಇನ್ ಅ ರೈಟ್ ಪ್ಲೇಸ್ ಅನಿಸುತ್ತೆ, ಅದು ಡಿಸ್ಲೊಕೇಟ್ ಆಗಿದೆ ಅಂತ ಫೀಲ್ ಇದೆ. ಬಟ್ ಡಾಕ್ಟ್ರು ಸದ್ಯಕ್ಕೆ ಲಿಗಮೆಂಟ್ ಏರ್ ಆಗಿದೆ ಅಂತೇಳಿ ಅದು ಕೊಟ್ಟಿದ್ದಾರೆ. ಅದು ನೀಟಾಗಿ ಸೇರ್ಕೊಬೇಕು, ನೀಟಾಗಿ ಕೂಡಬೇಕಂತೇಳಿ ಅದು ಕೊಟ್ಟಿದ್ದಾರೆ. ಅದು ಒಂದು 2 ವೀಕ್ಸ್ ಯೂಸ್ ಮಾಡಾದ್ಮೇಲೆ ಮತ್ತೆ ಬಂದು ತೋರಿಸಿ ಅಂತ ಹೇಳಿದ್ದಾರೆ. ಅದು ನಮ್ಮ ಮಮ್ಮಿ ಕೈ. ನನ್ನ ಕಾಲು ಹೆಂಗಾಯಿತು, ನಮ್ಮ ಮಮ್ಮಿ ಕೈ ಹಿಂಗಾಯಿತು. ಫ್ರಮ್ ಆಲ್ಮೋಸ್ಟ್ ಒಂದು ವರ್ಷದಿಂದ ಬರೀ ಏನಾದರೂ ಒಂದು ಬೋನ್ ಪ್ರಾಬ್ಲಮ್ಮು ಮತ್ತು ಒಂದು 2 ಮಂತ್ಸಿಂದ ಹಿಂಗೆ ಏನೋ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿಲ್ಲ. ಟೋಟಲಿ ಒಂಥರ ಪ್ರಾಬ್ಲಮ್ ಆಗ್ತಾನೆ ಇದೆ. ಯಾರಿಗೂ ಹೆಲ್ತ್ ಇಶ್ಯೂಸ್ ಜಾಸ್ತಿ. ಐಶ್ಯೂಗಾಯಿತು, ನನಗಾಯಿತು, ಮತ್ತು ಈ ಕಾಲು ಮತ್ತು ಈ ಕೈ ಪ್ರಾಬ್ಲಮ್ ಆಗ್ತಿದೆ. ಬೇಜಾರಾಗ್ಬಿಟ್ಟಿದೆ ಅಷ್ಟೇ ಗೈಸ್. ಹೇಳ್ದಂಗೆ ಏನೂ ಸ್ವಲ್ಪ ಸರಿಗಿಲ್ಲ, ಮನಸ್ಥಿತಿನೂ ಯಾಕೋ ನಮ್ದು ಯಾರ್ದು ಚೆನ್ನಾಗಿಲ್ಲ. ಸುಮಾರು ಜನ ದೃಷ್ಟಿ ಅಂತಾರೆ. ಆಮೇಲೆ ನಾವು ಸ್ಪೆಷಲಿ ಕಾರ್ ತೊಗೊಂಡ್ಮೇಲಂತೂ ತುಂಬ ಜನ ಹೇಳ್ತಿರು, ಕಾರ್ ತೊಗೊಬಿಟ್ರು ಅದು ಇದು ಅಂತ. ಜನ ನೋಟಿಸ್ ಮಾಡೋದು ಬರೀ ಅದು ತೊಗೊಂಡ್ರು ಇದು ತೊಗೊಂಡ್ರು ಅಂತ ನೋಟಿಸ್ ಮಾಡ್ತಾರೆ ಬಿಟ್ಟರೆ, ಅದ್ರ ಹಿಂದೆ ನಾವು ಎಷ್ಟು ಇರ್ತೀವಿ ಗೊತ್ತಾ, ಆ ಒಂದು ವಸ್ತುಗಳನ್ನ ಖರೀದಿ ಮಾಡೋಕ್ಕಾದ್ರೆ ಏನೋ ಒಂದು ಸಕ್ಸಸ್, ಏನೋ ಒಂದು ಮಾಡೋದಕ್ಕೆ, ಅದನ್ನ ಯಾರೂ ನೋಟಿಸ್ ಮಾಡಲ್ಲ. ಟು ಬಿ ವೆರಿ ಹಾನೆಸ್ಟ್, ನನಗೆ ಗೊತ್ತು, ನಾನು ಒಂದು 2 ವರ್ಷ ಹಾರ್ಡ್ಲಿ 3 ಅವರ್ 4 ಅವರ್ ಅಷ್ಟೇ ನಿದ್ದೆ ಮಾಡ್ತಿದ್ದಿದ್ದು ನಾನು. ಬೆಳಗ್ಗೆ 6 ಗಂಟೆಗೆ ಎದ್ದೆ, ರಾತ್ರಿ 7 ಗಂಟೆವರೆಗೂ ಆಫೀಸ್ ಕೆಲಸ, ನಂದು ಶೂಟ್ಸು, ನನ್ನ ಪ್ರಮೋಷನ್ಸ್ ಎಲ್ಲ ಮಾಡಿ ಮಲ್ಕೋತಿದ್ದೆ. ಅಷ್ಟು ಕಷ್ಟಪಟ್ಟು ನಾನು ಏನೋ ಒಂದು ಮಾಡ್ಕೊಂಡಿದ್ದೀನಿ. ಅದಕ್ಕೂ ಹೊಟ್ಟೆ ಉರಿ ಪಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಇರೋದೇ ಹಂಗೆ. ಹಂಗಾಗಿ ಅದು ಏನೋ ಇವಾಗೂ ನಮ್ಗೆ ಸ್ವಲ್ಪ ಮಮ್ಮಿಗಂತೂ ಹಿಂಗೆ ಆಗ್ಬಿಟ್ಟಂಗಿಲ್ಲ, ನಂಗೆ ಮೂಡೇ ಅಪ್ಸೆಟ್ಟು ಇಷ್ಟೇ ಸದ್ಯಕ್ಕೆ. ಬಟ್ ಎಲ್ಲ ಸರಿ ಹೋಗ್ಬಿಡುತ್ತೆ, ಏನಿಲ್ಲ. ನಾನು ನಂಬಿರೋ ದೇವ್ರ ಜೊತೆಲಿ ಇರ್ತಾರೆ ಅಷ್ಟೇ ಅಲ್ವಾ. ಅಷ್ಟೇ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಲವ್ ಯು ಆಲ್ ಗೈಸ್.